ನಮಸ್ಕಾರ. ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಮಗ್ರ ಮನೆಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಚಳಿಗಾಲದಲ್ಲಿದ್ದೀವಿ. ಸಾಕಷ್ಟು ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಈ ಕಾಲದಲ್ಲಿ ಅತಿ ಹೆಚ್ಚಾಗಿ ಬಾಧಿಸುತ್ತೆ. ಅದರಲ್ಲೂ ಶೀತ, ನೆಗಡಿ, ಕೆಮ್ಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದು ತೀವ್ರವಾಗ್ತಾ ಹೋಗುತ್ತೆ. ಇನ್ನು ನೋವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿತ್ತು ಅಂತ ಹೇಳಿದರೆ ಅವು ಕೂಡ ಈ ಕಾಲದಲ್ಲಿ ಅತಿ ಹೆಚ್ಚಿನ ಬಾಧೆಯನ್ನು ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ವಿಶೇಷವಾಗಿ ಈ ಕಾಲದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಆರೈಕೆ ಇರ್ಬೋದು, ಕೂದಲಿಗೆ ಸಂಬಂಧಪಟ್ಟಂಥ ಆರೈಕೆ ಇರ್ಬೋದು, ಹೇಗೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ನಿಜಕ್ಕೂ ಈ ಒಂದು ಚಳಿಗಾಲದಲ್ಲಿ ಯಾವ ರೀತಿಯಾದ ಹವಾಮಾನ ಬದಲಾಗ್ತಾ ಇರುತ್ತೆ, ಯಾವ ರೀತಿಯಾಗಿ ನಾವು ನಮ್ಮ ಆರೋಗ್ಯದ ಕಾಳಜಿಯನ್ನು ಮಾಡಬೇಕಾಗುತ್ತೆ, ನಮಗೆ ಗೊತ್ತಿರುವಂಥ ಆರೋಗ್ಯದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಯಾವೆಲ್ಲ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡೋದಕ್ಕೆ ಶುರು ಮಾಡುತ್ತೆ, ಇದರಿಂದ ಹೇಗೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಮಾನಸ ಹೆಬ್ಬಾರ್ ಅವರು. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಡಾಕ್ಟರ್, ಚಳಿಗಾಲ ಅಂದಿದ ತಕ್ಷಣ ಎಲ್ಲರೂ ಬೆಚ್ಚಗಿಡಬೇಕು, ಬಿಸಿ ಬಿಸಿ ನೀರನ್ನು ಕುಡಿಬೇಕು ಅಂತೇಳಿ ಹೆಚ್ಚಿನ ಆರೋಗ್ಯದ ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಅಂತ ಅತ್ಯಗತ್ಯ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಮೊದಲನೇದಾಗಿ ತಿಳಿಸ್ಕೊಡಿ, ವೈದ್ಯರಾಗಿ ನೀವು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಚಳಿಗಾಲದ ಬಗ್ಗೆ, ಹವಾಮಾನದ ಬಗ್ಗೆ? ಚಳಿಗಾಲ ಅಂತ ತೆಗೆದುಕೊಂಡಾಗ ಇದು ಹೇಮಂತ ಋತು ಅಂತ ನಾವು ಹೇಳ್ಬೋದು. ಹೇಮಂತ ಋತು ಅಂದರೆ ಸಾಧಾರಣವಾಗಿ ನವಂಬರ್ 15ರಿಂದ ಜನವರಿ 15ರವರೆಗಿನ ಸಮಯವನ್ನು ನಾವು ಹೇಮಂತ ಋತು ಅಂತೀವಿ. ಈ ಹೇಮಂತ ಋತುಗಳನ್ನು 6 ಋತುಗಳನ್ನು ವಿಂಗಡಿಸಿದಾಗ ಇದು ವಿಸರ್ಗ ಕಾಲ ಈ ಟೈಮ್ನಲ್ಲಿ ಬರುತ್ತೆ. ಆದಾನ ಕಾಲ ಅಂದರೆ ಈ ಸ್ಟಾರ್ಟಿಂಗ್ ಜನವರಿಯಿಂದ ತೆಗೆದುಕೊಂಡ್ರೆ ನಾವು ಸ್ಟಾರ್ಟಿಂಗಲ್ಲಿ ಆದಾನ ಕಾಲ, ಅದು ಸೂರ್ಯನ ಅತಿಯಾದ ಶಾಖ ಇರುತ್ತೆ, ಹಾಗೆ ನಮ್ಮ ಬಲವನ್ನೆಲ್ಲ ಹೀರ್ತಾನೆ. ಆದರೆ ಈ ವಿಸರ್ಗ ಕಾಲದಲ್ಲಿ ಈ ಚಂದ್ರನ ಬಲ ಅಧಿಕ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ನಾವು ಹೆಚ್ಚಾಗಿ ಬಲ ಇರುತ್ತೆ ನಮ್ಮಲ್ಲಿ, ಹಾಗೆ ಅಗ್ನಿಬಲ ಅಂತ ಹೇಳ್ಬೋದು, ಹಾಗೆ ಶಾರೀರಿಕ ಬಲ ಇದು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು ಆಯುರ್ವೇದ ವೈದ್ಯರನ್ನು ಭೇಟಿ ಆಗಬೇಕು. ಯಾಕಂದರೆ ಹೆಚ್ಚಿನವರ ಈ ತೊಂದರೆ ಏನಿರುತ್ತೆ ಅಂದರೆ ಆಯುರ್ವೇದ ವೈದ್ಯರು ತುಂಬ ನಮಗೆ ಪಥ್ಯ ಹೇಳ್ತಾರೆ, ಅವ್ರ ಹತ್ರ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆದರೆ ನೀವು ನಿಮಗೆ ಏನು ಬೇಕೋ ಅದನ್ನು ಕೇಳಬೇಕು ಅಂತ ಇದ್ದರೆ ನೀವು ಈ ಸಮಯದಲ್ಲಿ ಹೋಗಬೇಕು. ಯಾಕಂದರೆ ಸಾಧಾರಣವಾಗಿ ನಾವು ಈ ಹೊತ್ತಿನಲ್ಲಿ ನಿಮಗೆ ಅನಿಸಿದ್ದನ್ನು ತಿನ್ನಿ, ಅಥವಾ ನೀವು ಹೆಚ್ಚು ಏನೋ ಕೆಲಸ ಮಾಡಬೇಕು ಅಥವಾ ಆರಾಮಾಗಿರಬೇಕು ಅನ್ನೋದು ಕೂಡ ಈ ಋತುವಿನಲ್ಲಿ ಹೇಳ್ತೀವಿ. ಅಂದರೆ ನಾವು ಸ್ವಲ್ಪ ಪಥ್ಯದಲ್ಲಿ ರಿಯಾಯಿತಿಯನ್ನು ಹೇಳುವಂಥ ಕಾಲ ಯಾವುದಾದ್ರು ಇದ್ದರೆ ಅದು ಹೇಮಂತ ಮತ್ತು ಶಿಶಿರ ಋತು ಅಂತ ಹೇಳ್ಬೋದು. ಅಂದರೆ ಯಾಕಂದರೆ ಇದರಲ್ಲಿ ಈ ಚಂದ್ರನ ಬಲ ಅಧಿಕವಾಗಿರೋದ್ರಿಂದ ನಮ್ಮ ಈ ಶರೀರದಿಂದ ಈ ಅಗ್ನಿ ಏನಿರುತ್ತೆ ಅದು ಹೊರಗೆ ಹೋಗೋದು ಕೂಡ ತಡೆಯುತ್ತೆ. ಈ ಸ್ಕಿನ್ ಮೂಲಕ ಹೊರಗೆ ಹೋಗೋದನ್ನು ಈ ರಂಧ್ರಗಳು ಅಥವಾ ಕೋಶಗಳು ಏನಾಗುತ್ತೆ ಅದು ತಡೆದ್ರಿಂದ ನಮ್ಮ ಅಗ್ನಿ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಹಸಿವೆ ತುಂಬ ಜಾಸ್ತಿ ಇರುತ್ತೆ. ಆ ಹಸಿವೆಗೆ ತಕ್ಕಂತೆ ನಾವು ಊಟ ತಿಂಡಿ ಅದನ್ನು ಮಾಡದೇ ಇದ್ದರೆ ಅದೇನಾಗುತ್ತೆ, ನಮ್ಮ ಜೀವಕೋಶ ಅಥವಾ ನೀವು ರಸಧಾತು ಅಂತೀವಿ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಅದನ್ನೆಲ್ಲ ಅದು ಕ್ಷೀಣಗೊಳಿಸ್ತಾ ಹೋಗುತ್ತೆ ಅಥವಾ ನಾಶಗೊಳಿಸ್ತದೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ಹೊತ್ತಿನಲ್ಲಿ ನಾವು ಯಾವುದಾದ್ರೂ ಉಪವಾಸ ಮಾಡೋದಾಗಲಿ ಅಥವಾ ತುಂಬ ಡಯಟ್ ಫಾಲೋ ಮಾಡೋದನ್ನಾಗಲಿ ನಾವು ಹೇಳೋದಿಲ್ಲ. ಹಾಗಾಗಿ ಆಯುರ್ವೇದ ವೈದ್ಯರನ್ನು ಪ್ರೀತಿಸುವ ಕಾಲ ಅಂದರೆ ಅದು ಈ ಹೇಮಂತ ಮತ್ತು ಶಿಶಿರ ಋತು ಅಂತ ಹೇಳ್ಬೋದು. ಖಂಡಿತ ಡಾಕ್ಟರ್, ಈ ಒಂದು ಚಳಿಗಾಲದಲ್ಲಿ ಮುಖ್ಯವಾಗಿ ಯಾವೆಲ್ಲ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಕಂಡುಬರುತ್ತೆ? ನಿಜವಾಗಿ ಹೇಳೋದಂದರೆ ಶೀತೆ ಅಗ್ರೆಮ್ ಅಂತ ಹೇಳ್ತಾರೆ. ಅಂದರೆ ಶೀತಕಾಲದಲ್ಲಿ, ಹೇಮಂತ ಮತ್ತು ಶಿಶಿರ ಕಾಲದಲ್ಲಿ ನಮ್ಮ ಬಲ ಅಧಿಕವಾಗಿರೋದ್ರಿಂದ ಹೆಚ್ಚಿನ ಯಾವುದೇ ತೊಂದರೆಗಳು ಕಾಣಿಸೋದಿಲ್ಲ. ಆದರೆ ಈ ಕೆಲವರಿಗೆ ತುಂಬ ಇಡೀ ವರ್ಷ ಪೂರ್ತಿ ನಮಗೆ ಶೀತ ಇರುತ್ತೆ, ಅಥವಾ ಕಾಲ್ಗಂಟು ನೋವು ಇರುತ್ತೆ, ಅಥವಾ BP ಇದೆಲ್ಲ ಅವರು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳೇಬೇಕು, ಜಾಗರೂಕತೆಯಿಂದ ನೋಡ್ಕೋಬೇಕು. ಸೊ ಆದರೆ ಯಾವುದೇ ತೊಂದರೆ ಇಲ್ಲ ಅಥವಾ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳುವವರಲ್ಲಿ ಈ ಹೊತ್ತಿನಲ್ಲಿ ನಮ್ಮ ವ್ಯಾಧಿ ಕ್ಷಮತೆ ಬಲವನ್ನು ಜಾಸ್ತಿ ಮಾಡ್ಕೋಬೇಕು. ಯಾಕಂದರೆ ಬೆಳಿಗ್ಗೆ ನಮಗೆ ರಾತ್ರಿ ಕಾಲ ತುಂಬ ಹೆಚ್ಚಿರೋದ್ರಿಂದ ಹಗಲು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನಮಗೆ ಬೆಳಿಗ್ಗೆ ಬೇಗ ಹಸಿವೆ ಆಗುತ್ತೆ. ಆದ್ದರಿಂದ ನಾವು ಈ ಶುರು ಮಾಡೋದೇ ಯಾವುದಾದ್ರೂ ರಸಾಯನ, ಚವನಪ್ರಾಶ ಇರ್ಬೋದು, ಅಥವಾ ಬ್ರಾಹ್ಮಿ ರಸಾಯನ ಇರ್ಬೋದು, ಆಮಲಕಿ ರಸಾಯನ ಇರ್ಬೋದು ಅಂತ ಈ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಶಕ್ತಿಯನ್ನು ಹೆಚ್ಚಿಸುವಂತಹ ಯಾವುದೇ ಇಡೀ ಎಲ್ಲ ಧಾತುಗಳಿಗೆ ಪುಷ್ಟಿಯನ್ನು ಕೊಡುವಂತಹ ಯಾವುದಾದ್ರೂ ಔಷಧಿಯೊಂದಿಗೆ, ರಸಾಯನ ಅಂತ ಹೇಳ್ತೀವಿ, ಅದು ನಮ್ಮ ಪುಷ್ಟಿಗೆ ಹೇಳಿ ಮಾಡಿಸಿದಂತಹ ಔಷಧಿ ಅಂತ ಹೇಳ್ಬೋದು, ಅದನ್ನು ತೆಗೆದುಕೊಂಡು 1 ಲೋಟ ಹಾಲು ಕುಡಿದಾಗ ನೀವು ಈ ವರ್ಷ ಪೂರ್ತಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಓಕೆ, ಆರೋಗ್ಯದ ಸಮಸ್ಯೆಗಳು ಅಂತ ಬಂದಾಗ ನಮಗೆಲ್ಲ ಮೊದಲು ನೆನಪಾಗೋದು ಚಳಿಗಾಲದಲ್ಲಿ ನೀವು ಹೇಳಿದಾಗೆ ಶೀತ ನೆಗಡಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಸಮಸ್ಯೆಗಳು ಕಾಡಬಹುದು?
ಸಾಧಾರಣವಾಗಿ ಈ ಚಳಿಗಾಲದಲ್ಲಿ ಅಂತ ಬಂದಾಗ ನಾವು ಹೆಚ್ಚಾಗಿ ಆಹಾರದ ಕ್ರಮ ಪಾಲಿಸದಿದ್ದಾಗ ತುಂಬ ಪ್ರಾಬ್ಲಮ್ಗಳು ಬರ್ಬೋದು. ಅದು ಇಂಡಿವಿಜುವಲ್ಲು, ಯಾರ್ಯಾರು ನೀವು ಸರಿಯಾಗಿ ಪ್ರಕೃತಿಗೆ ಅನುಗುಣವಾಗಿ ನಡೆದುಕೊಳ್ಳದೇ ಇದ್ದರೆ ಯಾವುದೇ ರೋಗವನ್ನು ನಿಮಗೆ ಬಾಧಿಸ್ಬೋದು. ಆದರೆ ಈ ಸಮಯದಲ್ಲಿ ಹೆಚ್ಚಾಗಿ ಕಾಡೋದಂದರೆ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ತ್ವಚೆಯಲ್ಲಿ, ಅಥವಾ ಈ ತಲೆ ಕೂದಲು, ಅಥವಾ ಈ ಬಾಯಿ ಅಥವಾ ಲಿಪ್ಸ್ ಅಂತ ಹೇಳ್ತೀವಿ, ತುಟಿ ಒಣಗೋದು ಅಥವಾ ಡ್ರೈ ಆಗೋದು, ಅಥವಾ ಕಾಲು ಪಾದ ಡ್ರೈ ಆಗೋದು, ಅಥವಾ ನೋವು ಆಗೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಕಾಣಿಸುತ್ತೆ. ಅಲ್ಲದೆ ನೋವು ಕೂಡ ತುಂಬ ಜಾಸ್ತಿ ಆಗುವಂತಹ ಟೈಮ್ ಇದು. ಹಾಗಾಗಿ ಅದಕ್ಕೆ ಸರಿಯಾದ ಉಪಕ್ರಮವನ್ನು ಮಾಡಿದರೆ ಅದನ್ನೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು. ಓಕೆ, ಹಂತ ಹಂತವಾಗಿ ನಾವು ಮಾತಾಡೋದಾದರೆ, ಮೊದಲನೇದಾಗಿ ಶೀತ ನೆಗಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಹೇಗೆ ಅವರ ದಿನಚರಿಯನ್ನು ಇಟ್ಕೊಳ್ಬೇಕು? ಶೀತ ಮತ್ತು ಈ ಉಬ್ಬಸ ಅಂತೀವಿ, ಆ ಥರದ್ದು ಯಾವುದೇ ರೆಸ್ಪಿರೇಟ್ರಿ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಯಾವುದೇ ಕಾಯಿಲೆಗಳಿದ್ದರೂ ಸಹ ಅವರು ಬಿಸಿ ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡ್ಕೊಳ್ಬೇಕು. ಈ ಋತುವಿನಲ್ಲಿ ಹೇಳಿದಂತೆ ನಾವು ಆದಷ್ಟು ಉಷ್ಣವನ್ನು ಕಾಪಾಡಿಕೊಳ್ಬೇಕು. ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ನಾವು ಇಟ್ಕೊಂಡ್ರೆ ಅದು ತುಂಬ ರೋಗಗಳಿಗೆ ಅದು ಬರೋದನ್ನು ನಿವಾರಿಸುತ್ತೆ. ಹಾಗಾಗಿ ಉಷ್ಣ ಜಲವನ್ನು ತಗೋಬೇಕು. ಅಲ್ಲದೆ ನೀವು ಈ ನಾವು ಸ್ವರ್ಣ ಜಲ ಅಂತೀವಿ, ಅಂದರೆ ಒಂದು ತುಂಡು ಚಿನ್ನದ ತುಂಡನ್ನು ಹಾಕಿ ಅದನ್ನು ನೆನೆಸಿಡ್ಬೋದು, ಇಲ್ಲ ಅದನ್ನ ಕುದಿಸಿದ ನೀರನ್ನು ಫಿಲ್ಟರ್ ಮಾಡಿ ದಿವಸ ಕುಡಿಯೋದ್ರಿಂದ ಅದು ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಆ ಥರದ್ದೊಂದು ಮಾಡಿದಾಗ ಈ ಮಕ್ಕಳಿಗೂ ಕೂಡ ಕೊಡೋದ್ರಿಂದ ಅವರಲ್ಲಿ ವರ್ಷ ಪೂರ್ತಿ ನಿಮ್ಮ ವ್ಯಾಧಿ ಕ್ಷಮತಾ ಬಲವನ್ನು ಹೆಚ್ಚಿಸ್ಬೋದು. ಹಾಗೆ ಕೆಲವರಿಗೆ ಈ ಶೀತ ಕೆಮ್ಮು ಅಂದಾಗ ಊಟದ ಬೇಡ ಅನಿಸುತ್ತೆ, ಅವರು ಈ ಶುಂಠಿ ಮತ್ತು ಸೈಂಧವ ಲವಣವನ್ನು ಸ್ವಲ್ಪ ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡು ಅದಕ್ಕೆ ಸೈಂಧವ ಲವಣವನ್ನು ಹಚ್ಚಿ ಅದನ್ನು ಊಟಕ್ಕಿಂತ ಮುಂಚೆ ಅದನ್ನು ಜಗಿಯೋದು, ಅಥವಾ ಅದರ ರಸವನ್ನು ತೆಗೆದು ಸೈಂಧವ ಲವಣದೊಟ್ಟಿಗೆ ಬೆರೆಸಿ ತಿಂದಾಗ ಕೂಡ ನಿಮ್ಮ ಅಗ್ನಿ ವೃದ್ಧಿ ಆಗುತ್ತೆ. ಇದರಿಂದ ಶೀತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಶೀತ ಕೆಮ್ಮು ಅಂತ ಹೇಳಿದಾಗ ಯೂಶ್ವಲಿ ನಾವು ಅರಿಶಿನ ಹಾಲು, ಅಂದರೆ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ. ಸೊ ರಾತ್ರಿ ಹೊತ್ತು ಮಲಗೋ ಹೊತ್ತಿಗೆ ಒಂದು ಚಿಟಿಕೆ ಅರಿಶಿನ ಹಾಗೆ ಬಿಸಿ ಹಾಲಿನೊಂದಿಗೆ ತೆಗೆದುಕೊಂಡಾಗ ಇದು ಕೂಡ ನಿಮಗೆ ರಾತ್ರಿಡೀ ನಿಮ್ಮನ್ನು ಬೆಚ್ಚಗೆ ನೋಡ್ಕೊಳ್ಳುತ್ತೆ. ಅಲ್ಲದೆ ಇದರದೊಂದು ಇಂಪಾರ್ಟೆಂಟು ಉಪಯೋಗ ಅಂದರೆ ಹೆಚ್ಚಿನವರಿಗೆ ಈ ಹಾರ್ಟ್ ಅಟ್ಯಾಕ್, ಬೆಳಗ್ಗಿನ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭ ಇರುತ್ತೆ, ಅದನ್ನು ಕೂಡ ಇದನ್ನು ಕಂಟ್ರೋಲಿಗೆ ತರ್ಬೋದು. ಓಕೆ, ಈಗ ನೀವು ಹೇಳ್ದಾಗೆ ಸಾಕಷ್ಟು ರೀತಿಯಾದಂಥ ಕಷಾಯಗಳನ್ನು ಈ ಒಂದು ಚಳಿಗಾಲದಲ್ಲಿ ಹೆಚ್ಚೆಚ್ಚು ಮಾಡ್ತಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೆಚ್ಚನೆಯ ಕಷಾಯ ಇದ್ದರೆ, ಅಥವಾ ಕಾಫಿ ಟೀ ಜಾಸ್ತಿ ಕುಡಿತಾ ಇರ್ತಾರೆ, ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದರಲ್ಲಿ ಕಷಾಯದಲ್ಲಿ ಈಗ ಯೂಶ್ವಲಿ ನಮ್ಮ ಶೀತೆ ಅಗ್ರೆಮ್ ಅಂತ ಹೇಳಿದಾಗ ಈ ಹೇಮಂತ ಶಿಶಿರದಲ್ಲಿ ನಮ್ಮ ಬಲ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಉಷ್ಣತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಅದಲ್ಲದೆ ನೀವು ಬೇರೆ ಬೇರೆ ಕಷಾಯಗಳನ್ನು ತುಂಬ ತೆಗೆದುಕೊಳ್ಳೋದು ಬೇಡ. ಯಾಕಂದರೆ ಈ ಸಮಯದಲ್ಲಿ ನಾವು ಮಧುರ ಆಮ್ಲ ಲವಣ, ಅಂದರೆ ಮಧುರ ರಸ ಇರ್ಬೋದು, ಹುಳಿ ಇರ್ಬೋದು, ಮತ್ತು ಲವಣ, ಉಪ್ಪು, ಈ ರಸಗಳಿರುವ ಆಹಾರವನ್ನು ಹೆಚ್ಚು ತಗೊಂಡ್ಕೊಂಡಾಗ ನಮ್ಮ ದೇಹದ ಶಕ್ತಿಯು ಕೂಡ ಜಾಸ್ತಿ ಆಗುತ್ತೆ. ಅಲ್ಲದೆ ರೋಗಗಳು ಕೂಡ ಬರೋದು ಕಮ್ಮಿ ಆಗುತ್ತೆ. ಅಂದರೆ ಇದೆಲ್ಲ ಸ್ವಾದು ಆಮ್ಲ ಲವಣ ಅಂದರೆ ಇದು ವಾತಹರ ಅಂತೀವಿ. ಅದನ್ನು ಈ ವಾತದ ಯಾವುದೇ ಸಮಸ್ಯೆಗಳು ಕೂಡ ಇದರಲ್ಲಿ ನಿವಾರಿಸುತ್ತೆ. ಅಲ್ಲದೆ ಈ ಕಾಲದಲ್ಲಿ ಕಫ ನಮಗೆ ಬಲವನ್ನು ಕೊಡುವಂಥದ್ದು. ಹಾಗಾಗಿ ಈ ರಸದಿಂದ ಕಫ ಕೂಡ ಪುಷ್ಟಿಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ತುಂಬ ಕಷಾಯ ತೆಗೆದುಕೊಳ್ಳೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ತೆಗೆದುಕೊಂಡರೂ ಕೂಡ ಅದಕ್ಕೆ ಬೆಲ್ಲ ಅಥವಾ ಈ ಕಲ್ಸಕ್ಕರೆಯನ್ನು ಸೇರಿಸಿ ತೆಗೆದುಕೊಂಡಾಗ ನಿಮಗೆ ಅಷ್ಟು ಕಷಾಯ ರಸದಿಂದ ಈ ಸೀಸನ್ನಲ್ಲಿ ಅಷ್ಟು ಒಳ್ಳೆಯದಲ್ಲ. ಆದರೆ ಮಧುರ ಆಮ್ಲ ಲವಣ, ಈ ರಸ ಇರುವಂಥ ಆಹಾರ ಅಥವಾ ಔಷಧಿಯನ್ನು ತೆಗೆದುಕೊಳ್ಳೋದು ಉತ್ತಮ. ಹಾಗಾಗಿ ನಾವು ರಸಾಯನವನ್ನು ತೆಗೆದುಕೊಳ್ಳೋಕೆ ಹೇಳ್ತೀವಿ. ಚ್ಯವನಪ್ರಾಶ ಆಗ್ಬೋದು, ಅಥವಾ ಬೇರೆ ಬೇರೆ ನೆಲ್ಲಿಕಾಯಿ ರಸಾಯನ, ನೆಲ್ಲಿಕಾಯಿಯನ್ನು ಆದಷ್ಟು ಯೂಸ್ ಮಾಡಿದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅಥವಾ ಈ ಕಫಕ್ಕೆ ಸಂಬಂಧಪಟ್ಟಂತಹ ಅಥವಾ ಸ್ಕಿನ್ ಆಗಲಿ, ಹೇರ್ ಆಗಲಿ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ನಮಗೆ ಗೊತ್ತಿರುವಂಥದ್ದು ನೆಗಡಿ ಮತ್ತು ಶೀತ ಈ ಕಾಲದಲ್ಲಿ ಹೆಚ್ಚಾಗುತ್ತೆ, ಅದರ ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂಥೇಳಿ. ವೈದ್ಯಕೀಯವಾಗಿ ಈ ಎರಡನ್ನು ಬಿಟ್ಟು ಬೇರೆ ಏನಾದರೂ ಭಯಾನಕವಾದಂಥ ಆರೋಗ್ಯದ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಕಾಡೋದಿರಬಹುದು, ಅಥವಾ ನಮಗೆ ಗೊತ್ತಾಗದೇ ಇರೋ ಹಾಗೆ ಈ ಚಳಿಗಾಲದಲ್ಲಿ ಆ ಸಮಸ್ಯೆ ತೀವ್ರವಾಗುತ್ತೆ ಅಂತ ಅನ್ನೋದಾದರೆ ಯಾವ ಥರದ ಸಮಸ್ಯೆಗಳು? ಸಾಧಾರಣವಾಗಿ ನಮ್ಮ ಆಯುರ್ವೇದದಲ್ಲಿ ಹೇಳುವಾಗ ಇದು ಒಳ್ಳೆಯ ಕಾಲ ಅಂತ ಹೇಳ್ತೀವಿ. ಯಾಕಂದರೆ ತುಂಬ ಇದು ಯೋಚನೆ ಮಾಡೋದು ಬೇಡ ರೋಗದ ಬಗ್ಗೆ. ಅಂದರೆ ಯಾರು ಆರೋಗ್ಯವನ್ನು ಕಾಪಾಡಿಕೊಂಡು ಈ ಋತುವಿಗೆ ಅನುಸಾರವಾಗಿ ಆಹಾರ ಮತ್ತು ಔಷಧಿಯನ್ನು ತೆಗೆದುಕೊಂಡಿರ್ತಾರೋ ಅವರು ಈ ಕಾಲದಲ್ಲಿ ಭಯಪಡುವ ಅವಶ್ಯಕತೆಯೇ ಇಲ್ಲ. ಆದರೆ ಯಾರಿಗೆ ಈ BP ಹೆಚ್ಚಿರುತ್ತೆ, ಅಥವಾ ಈ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ, ಅಂಥವರೆಲ್ಲ ಸ್ವಲ್ಪ ಕೇರ್ ತಗೊಳ್ಬೇಕು. ಯಾಕಂದರೆ ಇದರಲ್ಲಿ ಸಡನ್ನಾಗಿ ಏನಾಗುತ್ತೆ, ಬ್ರೈನಿಗೂ ಹಾಗೆ ಹಾರ್ಟಿಗೆ ಆಕ್ಸಿಜನ್ ಸಪ್ಲೈ ಸ್ವಲ್ಪ ಕಮ್ಮಿ ಆಗುತ್ತೆ, ಯಾಕಂದರೆ ಚಳಿ ಇರೋ ಕಾಲದಲ್ಲಿ. ಹಾಗಾಗಿ ನಾವು ಬೆಚ್ಚಗೆ ಇಡಿ ಅಂತ ಯಾವತ್ತೂ ಹೇಳ್ತೀವಿ. ಸಾಕ್ಸ್ ಆಗಿರ್ಬೋದು, ಅಥವಾ ಕಿವಿಗೆ ಹತ್ತಿಯನ್ನು ಇಟ್ಕೊಳ್ಬೋದು, ಅಥವಾ ಹುಲ್ಲನ್ನು ಅಥವಾ
ಕಾಟನ್ನು, ರೇಷ್ಮೆ ಇದನ್ನು ನಮ್ಮ ಮೈಯನ್ನು ಬೆಚ್ಚಗಿಡುವಂಥ ಎಲ್ಲ ಉಪಕ್ರಮಗಳನ್ನು ಮಾಡಬೇಕು. ಹಾಗೆ ಇಂಥ ಬಿ ಪಿಗಳು ಅಥವಾ ಶುಗರು ಯಾವುದೇ ಮಾನಿಟರ್ ಮಾಡ್ತಾ ಅದಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಬೇಕು. ಹಾಗೆ ಹೆಚ್ಚಾಗಿ ಬಿ ಪಿ ಯಾರಲ್ಲಿ ಜಾಸ್ತಿ ಇರುತ್ತೋ ಅವರು ರಾತ್ರಿಯಂತೂ ಮಾತ್ರೆಯನ್ನು ತೆಗೆದುಕೊಳ್ಬೇಕು. ಇಲ್ಲ ಹೆಚ್ಚಾಗಿ ಬೆಳಿಗ್ಗೆ 7 ಹೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭಗಳು ತುಂಬ ಜಾಸ್ತಿ. ಹಾಗಾಗಿ ರಾತ್ರಿ ಅವರು ಈ ಬಿ ಪಿ ಮಾತ್ರೆ ತೆಗೆದುಕೊಂಡು ಮಲಗೋದು ತುಂಬ ಒಳ್ಳೆಯದು. ಡಾಕ್ಟರ್, ಸಾಮಾನ್ಯವಾಗಿ ಮಕ್ಕಳನ್ನ ಎಲ್ಲ ಕಾಲದಲ್ಲೂ ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಬೇಕು ಅಂತ ಅನ್ನುವಂಥದ್ದು ತಂದೆ ತಾಯಿಯರ ಯಾವಾಗಲೂ ಯೋಚನೆ ಆಗೇ ಆಗಿರುತ್ತೆ. ಸೊ ಈ ಚಳಿಗಾಲದಲ್ಲಿ ವಿಶೇಷವಾಗಿ ಅವ್ರಿಗೂ ಕೂಡ ತುಂಬ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಯಾವ ರೀತಿ ಮಕ್ಕಳ ಆರೋಗ್ಯವನ್ನು ರಕ್ಷಿಸೋದು? ಮಕ್ಕಳ ಆರೋಗ್ಯ ಅಂತ ತೆಗೆದುಕೊಂಡಾಗ ಅವರಿಗೆ ಸಾಧಾರಣವಾಗಿ ಈ ಕೋಲ್ಡ್ ಆಗ್ಬೋದು, ಅಥವಾ ಕೆಮ್ಮು, ಅಥವಾ ಈ ಅಸ್ತಮಾ ಇರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ನಾವು ಇಡೀ 24 ಗಂಟೆ ಆಗಲಿ ಅವ್ರ ಹಿಂದೆ ಇರೋಕ್ಕಾಗಲ್ಲ. ಸೊ ಅದರಿಂದ ಅವ್ರನ್ನ ವ್ಯಾಧಿ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡಬೇಕಾಗುತ್ತೆ. ವ್ಯಾಧಿ ಕ್ಷಮತ್ವ ಬಲ ಆಗಿರ್ಬೋದು. ಹಾಗೆ ಅವರಿಗೆ ಆದಷ್ಟು ಈ ಕೋಲ್ಡಿಂದ ಅವ್ರನ್ನ ದೂರ ಇಡಬೇಕು. ಈ ಕೋಲ್ಡ್ ವಾಟರ್ ಇರ್ಬೋದು, ಅಥವಾ ಹೆಚ್ಚಿನ ಮಕ್ಕಳು ನಾವು ಆಟಾಡಿ ಬಂದಾಗ ನೋಡ್ತೀವಿ ಫ್ರಿಜ್ಜಿಂದ ತೆಗೆದು ನೀರನ್ನು ಕುಡಿತಾರೆ. ಅದು ಯಾವುದೇ ಸೀಸನ್ ಇರಲಿ ಅದನ್ನೆಲ್ಲ ನಾವು ಎಚ್ಚರ ವಹಿಸಬೇಕು. ಹಾಗೆ ಬಿಸಿ ನೀರಿನ ಅಭ್ಯಾಸವನ್ನು ಈ ಎಲ್ಲದು ಸ್ನಾನಕ್ಕಾಗಿರ್ಬೋದು, ಅಥವಾ ಮುಖ ತೊಳೆಯೋದಕ್ಕೆ ಎಲ್ಲದಕ್ಕೂ ಬಿಸಿ ನೀರನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಈ ಸೀಸನ್ನಲ್ಲಿ. ಅಲ್ಲದೆ ನೀವು ಬೆಳಿಗ್ಗೆನೇ ಸ್ವಲ್ಪ ಶುಂಠಿಯನ್ನು ಕೊಡೋದ್ರಿಂದ, ಶುಂಠಿ ವಾಟರ್ ಇರ್ಬೋದು, ಅಥವಾ ಈ ಬೆಳ್ಳುಳ್ಳಿಯನ್ನು ಹುರಿದು ಸ್ವಲ್ಪ ಕೊಡೋದ್ರಿಂದ ಅದು ಮೈ ಶಾಖವನ್ನು ಕಾಪಾಡುತ್ತೆ. ಹಾಗೆ ಅರಿಶಿಣದ ಹಾಲು ರಾತ್ರಿ ಸೇವನೆಗೆ ಕೊಟ್ಟಾಗ ಅದು ಕೂಡ ಮಕ್ಕಳನ್ನ ಬೆಚ್ಚಗೆಯನ್ನಾಗಿ ಇಡುತ್ತೆ. ಅದಲ್ಲದೆ ನೀವು ಅವರಿಗೆ ಯಾವುದೇ ಲೇಹ್ಯವನ್ನು ಸ್ಟಾರ್ಟ್ ಮಾಡ್ಬೋದು. ಚ್ಯವನಪ್ರಾಶ್ ಆಗಿರ್ಬೋದು, ಅಥವಾ ನೆಲ್ಲಿಕಾಯಿಂದ ಮಾಡಿದ ಯಾವುದೇ ಒಂದು ಆಹಾರವನ್ನು ಕೂಡ ಮನೆಯಲ್ಲಿ ಬಳಸೋದ್ರಿಂದ ಅವರ ವ್ಯಾಧಿ ಕ್ಷಮತ್ವ ಬಲ ಹೆಚ್ಚಾಗುತ್ತೆ. ಅಲ್ಲದೆ ನೀವು ಸೀಸನಲ್ ಫ್ರೂಟ್ ಅಂತ ತಗೊಂಡ್ಕೊಂಡಾಗ ಈ ಹೊತ್ತಲ್ಲಿ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಬಂದೇ ಬರುತ್ತೆ. ಅವರ ಸ್ಕಿನ್ನನ್ನು ಕೂಡ ಚೆನ್ನಾಗಿರುತ್ತೆ. ಹಾಗೆ ಶ್ವಾಸಕೋಶಕ್ಕೂ ಕೂಡ ಅದು ಒಳ್ಳೆಯದು. ಹಾಗಾಗಿ ನೆಲ್ಲಿಕಾಯಿ ಆಗಿರ್ಬೋದು, ಅಥವಾ ಈ ಆರೆಂಜ್ ಆಗಿರ್ಬೋದು, ಈ ಸೀಸನ್ನಲ್ಲಿ ಯಾವುದೆಲ್ಲ ಹಣ್ಣು ಸಿಗುತ್ತೋ ಅದನ್ನು ಕೊಡುವಂಥ ಅಭ್ಯಾಸ ಇರಲಿ. ಹಾಗೆ ಮಧ್ಯಾಹ್ನದ ಹೊತ್ತು ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಬೆಳಿಗ್ಗೆ ಮತ್ತು ಸಂಜೆ ಸಾಧಾರಣವಾಗಿ ಥಂಡಿ ಜಾಸ್ತಿ ಇರೋದರಿಂದ ಆ ಸಮಯವನ್ನು ಕೂಡ ನೀವು ನೋಡಿಕೊಂಡು ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಹಾಗೆ ಸಂಜೆ ಹೊತ್ತಲ್ಲಿ ಈ ಎಲ್ಲ ವೆಜಿಟೇಬಲ್ಸ್ ಯಾವುದೆಲ್ಲ ಸೀಸನಲ್ ವೆಜಿಟೇಬಲ್ಸ್ ಇದೆ ಅದನ್ನು ಹಾಕಿ ಸೂಪನ್ನು ಕೂಡ ಅವರಿಗೆ ತಯಾರಿಸಿ ಕೊಡ್ಬೋದು. ಸ್ವಲ್ಪ ಮಟ್ಟಿಗೆ ಮಾತ್ರ ಹಿಪ್ಲಿ ಎಲ್ಲ ಹಾಕ್ಬೋದು. ಯಾಕಂದರೆ ಈ ಹೊತ್ತಿನಲ್ಲಿ ಅವರ ಕಫ ಅದು ರೋಗಗಳಿಗೆ ಕಾರಣ ಆದರೂ ಕೂಡ ಅದು ಬಿಲ್ಡಿಂಗ್ ಮಸಲ್ಸ್ ಅಥವಾ ಬಿಲ್ಡಿಂಗ್ ಬಾಡಿ ಅಂತ ಇರೋದ್ರಿಂದ ನಾವು ಆ ಕಫವನ್ನು ಕೂಡ ರಕ್ಷಿಸಬೇಕಾಗುತ್ತೆ. ಹಾಗಾಗಿ ಹೆಚ್ಚು ನಾವು ಖಾರ ಆಗಲಿ, ಅಥವಾ ಏನು ಕಹಿ ಆಗಲಿ, ಅಥವಾ ಕಷಾಯದ ರಸ ಇರುವ ಆಹಾರವನ್ನು ಈ ಹೊತ್ತಿನಲ್ಲಿ ಕೊಡಬಾರ್ದು. ಓಕೆ ಡಾಕ್ಟರ್, ಎಲ್ಲರೂ ಕೂಡ ಕಾಯ್ತಾ ಇರುವಂಥ ವಿಶೇಷವಾದಂಥ ಆರೈಕೆ ಅದು ಸ್ಕಿನ್ನ ಆರೈಕೆ. ಸೊ ಚಳಿಗಾಲದಲ್ಲಿ ತ್ವಚೆಯ ಹೊಳಪನ್ನು, ತ್ವಚೆಯ ಅಂದವನ್ನು ಕಾಪಾಡ್ಕೊಳ್ಳೋದು ಹೇಗೆ? ಚಳಿಗಾಲದಲ್ಲಿ ನಾವು ಬಂದಾಗ ನಾವು ಎಲ್ಲ ಋತುವಿನಲ್ಲಿ ಈ ಎಣ್ಣೆಯನ್ನು ಸ್ಕಿನ್ನಿಗೆ ಅಥವಾ ಇಡೀ ಮೈಗೆ ಹಚ್ಕೊಳ್ಬೇಕು ಅಂತ ನಾವು ಯಾವತ್ತೂ ಹೇಳ್ತೀವಿ. ಆದರೆ ಈ ಸಮಯದಲ್ಲಿ ನೀವು ಮಾಡಿಕೊಳ್ಳಲೇಬೇಕಾದಂಥ ಒಂದು ಕ್ರಿಯೆ ಅಂದರೆ ಅದು ಎಣ್ಣೆ, ಅಭ್ಯಂಗ ಅಂತ ಹೇಳ್ಬೋದು, ಮಸಾಜು. ಸೊ ಇದನ್ನು ನೀವು ಯಾರು ಕಾಯಿಲೆ ಇರ್ತಾರೋ ಅವರಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಸರಿಯಾದಂಥ ಆಯಿಲನ್ನು ಯೂಸ್ ಮಾಡಿ ಮಸಾಜ್ ಮಾಡ್ಬೋದು. ಆದರೆ ಬೇರೆಯವರು ಈ ಎಳ್ಳೆಣ್ಣೆಯಲ್ಲಿ ಈ ಹೊತ್ತಲ್ಲಿ ನಾವು ಕೇರ್ ತೆಗೆದುಕೊಂಡಾಗ ಅದು ಸ್ಕಿನ್ನಿಗೆ ಬಹಳ ಒಂದು ಗ್ಲೋವನ್ನು ಕೊಡೋದಲ್ಲದೆ ಯಾವುದೇ ಕಾಯಿಲೆ ಅಥವಾ ಈ ಒಡಕಾಗ್ಬೋದು ಅಥವಾ ಡ್ರೈನೆಸ್ ಆಗ್ಬೋದು ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಈ ಎಳ್ಳೆಣ್ಣೆಯಲ್ಲಿದೆ. ಹಾಗೆ ನೀವು ನಿಮ್ಮ ಯಾವ ಜಾಗದಲ್ಲಿದ್ದೀರಿ ಅದಕ್ಕೆ ಸರಿಯಾಗಿ ನೀವು ಎಣ್ಣೆಯನ್ನು ಬಳಸ್ಬೋದು. ನಿಮಗೆ ಹೆಚ್ಚು ನಿಮ್ಮ ಡ್ರೈನೆಸ್ ಇಲ್ಲ ಅಥವಾ ತ್ವಚೆ ಚೆನ್ನಾಗಿದೆ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಬಳಸ್ಬೋದು. ಆದರೆ ಈ ಸಮಯದಲ್ಲಿ ಒಂದು ಒಳ್ಳೆಯ ಏನು ಉಪಯೋಗಕ್ಕೆ ಬರುವಂಥ ಎಣ್ಣೆ ಅಂದರೆ ಅದು ಎಳ್ಳೆಣ್ಣೆ. ಎಳ್ಳೆಣ್ಣೆಯನ್ನು ಹಚ್ಚಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಈ ಕೆಲವರು ಏನು ಮಾಡ್ತಾರೆ, ನಾನು ಎಲ್ಲ ಸೀಸನ್ನಲ್ಲೂ ತಣ್ಣೀರೇ ಮಾಡೋದು ಅಂತ ಈ ಸೀಸನ್ನಲ್ಲೂ ಮಾಡಿದರೆ ಅದು ಈ ಚರ್ಮದ ಬಿರುಕು ಆಗ್ಬೋದು, ಅಥವಾ ಈ ಡ್ಯಾಂಡ್ರಫ್ ಅಂತ ತಲೆ ಕೂದಲಲ್ಲಿ ಒಣತನ ಅಂದರೆ ಡ್ರೈನೆಸ್ ಇರುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಎಣ್ಣೆಯನ್ನು ಹಚ್ಕೊಂಡು ಆಲ್ಟರ್ನೇಟ್ ಡೇಸ್ ಸ್ನಾನ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಈ ಹೊತ್ತಲ್ಲಿ ನಾವು ಶುಭ್ರವಾಗಿ ಅದನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಎಣ್ಣೆ ಮತ್ತು ಸ್ನಾನ ಆದಮೇಲೂ ಕೂಡ ನೀವು ಮಾಯ್ಶ್ಚರೈಸರ್, ಸ್ಕಿನ್ ಗ್ಲೋ ಆಗೋಕ್ಕೆ ಮಾಯ್ಶ್ಚರೈಸರ್ ಯಾವುದನ್ನಾದರೂ ಯೂಸ್ ಮಾಡ್ಬೋದು.
ಓಕೆ ಡಾಕ್ಟರ್, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಪೆಟ್ರೋಲಿಯಂ ಜೆಲ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಬೋದಾ, ಹಚ್ಕೊಳ್ಬೋದಾ, ಆ ಥರ ಆಯುರ್ವೇದದ ಮೂಲಕ ಹೇಳೋದಾದರೆ? ನಾವು ಸಾಧಾರಣವಾಗಿ ಹೇಳುವಾಗ ಈ ಯಾವುದು ಸೀಸ್ನಲ್ ಫ್ರೂಟ್ಸ್ ಇದೆಯೋ ಅದನ್ನು ನೀವು ಹೇಗೆ ಆಹಾರಕ್ಕಾಗಿ ಒಳಗಡೆ ತಗೋತೀರೋ ಅದನ್ನು ನೀವು ಸ್ಕಿನ್ನಲ್ಲಿ ಬಳಸೋದ್ರೂ ಕೂಡ ಅದು ತುಂಬ ಒಳ್ಳೆಯ ಅಂಶ ಕೊಡುತ್ತೆ ಸ್ಕಿನ್ನಿಗೆ. ಸೊ ಈ ಸೀಸನ್ನಲ್ಲಿ ನಿಮಗೆ ವಿಟಮಿನ್ ಸಿ ರಿಚ್ ಯಾವುದೆಲ್ಲ ಫ್ರೂಟ್ ಕಾಣುತ್ತೆ ಅದನ್ನು ಉಪಯೋಗಿಸಿ ನೀವು ನಿಮ್ಮ ಸ್ಕಿನ್ ಆಗಲಿ ಹೇರ್ ಆಗಲಿ ಕೇರ್ ತೊಗೋಬೋದು. ಯಾಕಂದರೆ ಈ ಹೊತ್ತಲ್ಲಿ ನೆಲ್ಲಿಕಾಯಿ ಅಥವಾ ತ್ರಿಫಲ ಪುಡಿ ಅದು ಸಿಗಲಿಲ್ಲ ಅಂದರೆ ತ್ರಿಫಲ ಪುಡಿಯನ್ನು ಯೂಸ್ ಮಾಡಿ ಮೊಸರಲ್ಲಿ ಬಳಸಿ ಅದನ್ನು ತಲೆಗೆ ಹಚ್ಕೊಳ್ಬೋದು. ಹೇರ್ ಗ್ರೋತಿಗೆ ಅಥವಾ ಈ ಡ್ಯಾಂಡ್ರಫ್ ಇರೋ ಪ್ರಾಬ್ಲಮಿಗೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಮಾರ್ಕೆಟ್ನಲ್ಲಿ ರೆಡಿ ಇರುವಂಥ ಆಯಿಲ್ ಅಂದರೆ ದುರ್ದುರ ಪತ್ರಾದಿ ಆಯಿಲ್ ಅಂತ ಸಿಗುತ್ತೆ. ಹಾಗೆ ತುಂಬ ಮಾಲತ್ಯಾದಿಕೇರಂ, ಹೀಗೆ ನಾವು ಯಾವುದು ಕಾಯಿಲೆಗೆ ಅನುಸಾರವಾಗಿ ಆ ಎಣ್ಣೆಯನ್ನು ಹಚ್ಕೊಳ್ಬೋದು. ಇಲ್ಲ ನಿಮ್ಮ ಸ್ಕಿನ್ನಿಗೆ ಆದರೆ ನೀವು ನಿಜವಾಗಿಯೂ ಸ್ವಲ್ಪ ಕಡಲೆ ಹಿಟ್ಟನ್ನು ಅಥವಾ ಬಾಳೆಹಣ್ಣು ಜೊತೆಗೆ ಅದನ್ನ ಮಿಕ್ಸ್ ಮಾಡಿ, ಸ್ವಲ್ಪ ಮಾಯ್ಚರೈಸರು ಬೇಕು, ಹಾಗೆ ನಿಮಗೆ ಮೊಸರು ಜೊತೆಗೆ ಅದನ್ನು ಕಲಿಸ್ಬಿಟ್ಟು ದಿನಕ್ಕೊಂದೊಂದು ರೀತಿ, ಯಾಕಂದರೆ ಈ ಹೊತ್ತಲ್ಲಿ ನಮಗೆ ಹಾಲು ಹಾಗೆ ಈ ಏನು ಡೈರಿ ಉತ್ಪನ್ನಗಳು ಹೆಚ್ಚಾಗಿ ಬಳಸಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಇಂಟರ್ನಲ್ಲಿ ತಗೊಳ್ಳೋ ಜೊತೆಗೆ ಎಕ್ಸ್ಟರ್ನಲಿ ಕೂಡ ಯೂಸ್ ಮಾಡೋದು ಈ ಹೊತ್ತಲ್ಲಿ ಒಳ್ಳೆಯದು.